ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಜಾಮೂನ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬರೋರಿಗೆ ಓಕೆ, ಬರ್ದಿಲ್ಲದೆ ಇರೋರಿಗೆ ಯೂಸ್ಫುಲ್ ಅನಿಸುತ್ತೆ. ನಾನು ಹೇಳೋ ಟಿಪ್ಸನ್ನು ಟ್ರೈ ಮಾಡಿದ್ರೆ ಮೃದುವಾಗಿ ಹೇಗೆ ಜಾಮೂನ್ ಮಾಡ್ಬೋದು ಅನ್ನೋದನ್ನ ನೀವು ಕಲಿಬೋದು. ಸರಿ, ಶುರು ಮಾಡೋಣ ಬನ್ನಿ. ಫಸ್ಟು ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನೀವು ಒಂದು ಬಾಣಲಿ ತೊಗೊಂಡು ಒಂದು ಕಪ್ ಅಳತೆಯಲ್ಲಿ ಎಷ್ಟು ಶುಗರ್ ಆಗಿರ್ತೀರೋ ಅದರ ಡಬಲ್ ವಾಟ್ರ್ ಹಾಕಬೇಕಾಗುತ್ತೆ. ನಾನಿಲ್ಲಿ 1.5 ಕಪ್ಪು ಶುಗರ್ ತೊಗೊಂಡಿದ್ದೀನಿ. ಅದಕ್ಕೆ 3 ಕಪ್ಪು ವಾಟರ್ ಹಾಕ್ತಾಯಿದ್ದೀನಿ. ಇದು ತುಂಬ ಸ್ವೀಟು ಇರೋಲ್ಲ, ಕಡಿಮೆನೂ ಇರೋಲ್ಲ, ಕರೆಕ್ಟ್ ಇರುತ್ತೆ. ಇದೇ ಪರ್ಫೆಕ್ಟಾಗಿ ತೊಗೊಳ್ಳಿ. ನೆಕ್ಸ್ಟ್ ಬಂದು ಇನ್ಸ್ಟಂಟ್ ಜಾಮೂನ್ ಪ್ಯಾಕೆಟ್ ಯಾವುದಾದ್ರೂ ತೊಗೊಳ್ಳಿ. ಅದನ್ನು ನೀಟಾಗಿ ನಾದಿ, ಬೆರಳು ಸಹಾಯದಿಂದ ನಾದಿ ಈ ಥರ ಮುಚ್ಚಿಟ್ಬಿಡಿ. ನೆಕ್ಸ್ಟು ಅದು ತುಂಬ ಚಪಾತಿ ಹಿಟ್ಟಿನ ಥರ ಎಲ್ಲ ಪ್ರೆಸ್ ಮಾಡಬಾರ್ದು. ಆ ಥರ ಕಲಿಸ್ಬಿಟ್ಟು ನೀಟಾಗಿ ಎತ್ತಿ ಇಟ್ಬಿಡಿ ಒಂದು 10 ಮಿನಿಟ್ಸ್. ನೆಕ್ಸ್ಟು ಶುಗರ್ ಸಿರಪ್ಪು ತುಂಬ ಗಟ್ಟಿ ಇರಬಾರ್ದು, ಎಳೆ ಥರ ಬರಬಾರ್ದು, ಕರಗಿದ್ರೆ ಸಾಕು. ಇದನ್ನು ಉಂಡೆಗಳನ್ನ ನೋಡಿ ಕ್ರ್ಯಾಕ್ ಬರದೆ ಈ ಥರ ಸಾಫ್ಟಾಗಿ ಕಲಸಿಟ್ಕೊಳ್ಳಿ. ನೀವು ತುಪ್ಪ ಕೈಗೆ ಹಚ್ಕೊಂಡ್ಬಿಟ್ಟು ಕಲಿಸ್ಬಿಟ್ಟು ಇಡಿ. ನೆಕ್ಸ್ಟು ಥರ್ಡ್ ಸ್ಟೆಪ್ಪು, ಆಯಿಲ್ಲು ಕಾಯೋವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೋಬೇಕು. ಮತ್ತು ಅದಾದಮೇಲೆ ನಾವು ಜಾಮೂನ್ನ ಎಣ್ಣೆಲಿ ಕರಿಯೋ ಟೈಮಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕರಿಬೇಕು. ತುಂಬ ಹೈ ಇರಬಾರ್ದು, ತುಂಬ ಲೋನೂ ಇರಬಾರ್ದು. ತುಂಬ ಹೈ ಫ್ಲೇಮಲ್ಲಿ ನೀವು ಇದು ಮಾಡಿದ್ರೆ ಹೊರಗಡೆ ಮಾತ್ರ ರೆಡ್ಡಿಶ್ ಬಂದಿರುತ್ತೆ, ಒಳಗಡೆ ಬಾಯ್ಲ್ ಆಗಿರಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ಬ್ಯಾಚ್ ಇದು. ಸೆಕೆಂಡ್ ಬ್ಯಾಚಲ್ಲಿ ನೋಡಿ, ಆಯಿಲ್ ಒಳಗಡೆ ಫುಲ್ಲು ಡಿಪ್ ಮಾಡಿಕೊಂಡು ನಾವು ಕರೆದ್ರೆ ಈ ಥರ ಒಳಗಡೆ ಎಲ್ಲ ನೀಟಾಗಿ ಬೆಂದು ಚೆನ್ನಾಗಿ ಬರುತ್ತೆ. ನಾನು ಹೇಳಿದ ರೀತಿ ಟ್ರೈ ಮಾಡಿ ನೋಡಿ. ನನಗೆ ಜಾಮೂನ್ ಬರಲ್ಲ ಅಂತ ಹೇಳೋರು ಕೂಡ ತುಂಬ ಚೆನ್ನಾಗಿ ಜಾಮೂನ್ ಮಾಡ್ತಾರೆ. ಜ್ಯೂಸಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಎಲ್ಲೂ ಕ್ರ್ಯಾಕ್ ಬರಲ್ಲ, ಚೆನ್ನಾಗಿರುತ್ತೆ. ನನ್ನ ಮಗಳು ನೋಡಿ ಟೀಚರಾಗಿ ನಮಗೆ ಕ್ಲಾಸ್ ಕೊಡ್ತಾ ಇದ್ದಾಳೆ. ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ. ಪಪಾಯ, ಓಕೆ. ಲೆಮನ್, ಗ್ರೇಪ್ಸ್, ಓಕೆ, ಸಾರಿ. ಗೋವಾ, ಸೀತಾಫಲ್, ಪೊಮಗ್ರೆನೇಟ್, ಓಕೆ ಓಕೆ. ಕಸ್ಟರ್ಡ್ ಆಪಲ್, ಪೈನಾಪಲ್. ನಾವು ಬರಲ್ಲ ಅನ್ನೋ ಥರ ಸುಮ್ಮನೆ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಅವಳು ಫುಲ್ ಟೆನ್ಷನ್ ತೊಗೊಂಡು ಅಂದ್ಕೊಂಡು ಮತ್ತೆ ಹೇಳ್ಕೊಡ್ತಾ ಇದ್ದಾಳೆ. ಆರೆಂಜ್, ಓಕೆ ಓಕೆ. ಪ್ಲಮ್, ಓ ಮೈ ಗಾಡ್, ಏನದು? ವಾಟರ್ ಮಿಲನ್, ಆರೆಂಜ್, ಟೊಮೆಟೊನಾ, ಸೋರೆಕಾಯಿ, ಬಾಟಲ್ ಗಾರ್ಡ್. ಪಾಪ ನಮ್ಗೆ ಹೇಳ್ಕೊಡ್ತಾ ಅವಳೇ ಸುಸ್ತಾಗಿ ಹೋಗ್ಬಿಟ್ಲು. ಕಂಟಿನ್ಯೂ ಮಾಡ್ತಾನೇ ಇದ್ದಾಳೆ. ಓಕೆ, ಅದು ಕ್ಯಾರೆಟ್. ಸಾರಿ, ಲೇಡಿ ಫಿಂಗರ್. ಪೀಸ್ ಅಂದ್ರೆ ಕಾಳು, ಓಕೆ. ಅವಳು ಆ ಥರನೇ ಕಂಟಿನ್ಯೂ ಮಾಡ್ತಾಯಿದ್ಲು. ಇನ್ನು ಸಂಜೆ ಸ್ವಲ್ಪ ನಮ್ಮ ಏರಿಯಲ್ಲಿ ಮಳೆ ಬಂತು. ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಂಗೆ ಹ್ಯಾಡ್ ಮಾಡಿದೆ.
ಎಲ್ಲ ಕಡೆ ತುಂಬ ಜೋರಾಗಿ ಮಳೆ ಬಂದಿದೆ. ನನಗೆ ಫಸ್ಟ್ ಟೈಮ್ ಸ್ವಲ್ಪ ಮಳೆ ಬಂದಿದೆ, ಅದಕ್ಕೆ ಸ್ವಲ್ಪ ಹಂಗೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದೆ. ನೆಕ್ಸ್ಟು ಮಾರ್ನಿಂಗ್ಗೆ ಟಿಫನ್ಗೆ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ. ಅದಕ್ಕೆ ಕುಕ್ಕರ್ ಇಟ್ಬಿಟ್ಟು ಈರುಳ್ಳಿ, ಕಡಲೆಬೇಳೆ, ಕರಿಬೇವು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಬಾಡಿಸಿ, ನೆಕ್ಸ್ಟ್ ಅದಾದಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಅಂತಹ ಹೀರೆಕಾಯಿನ ಹಾಕಿ ಅದು ಸ್ವಲ್ಪ ಬಾಡಿ ಆದಮೇಲೆ ಟೊಮೊಟೊನ ಆ್ಯಡ್ ಮಾಡಿಕೊಂಡು, ಮತ್ತು ಅದು ಬಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಮಸಾಲ ಪುಡಿ, ಸಾಂಬಾರು ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ, ಉಪ್ಪು ಎಲ್ಲ ಹಾಕ್ಬಿಟ್ಟು 2 ವಿಷಲ್ ಹೊಡ್ಸಿದ್ರೆ ರುಚಿಕರವಾದಂಥ ಹೀರೆಕಾಯಿ ಪಲ್ಯ ರೆಡಿಯಾಗುತ್ತೆ. ನಾವು ಯೂಶ್ವಲಿ ಈ ಸಾಂಬಾರು ಪುಡಿ ಎಲ್ಲ ಅಮ್ಮ ಊರಿಂದ ಮಾಡಿ ಕಳಿಸ್ತಾರೆ, ಹಾಗಾಗಿ ಯಾವುದನ್ನು ಕೊತ್ತಂಬರಿ ಕಾಳೆಲ್ಲ ಹುರ್ಕೊಂಡು ಹಾಕಲ್ಲ, ಡೈರೆಕ್ಟ್ ಹಾಕ್ಬಿಡ್ತೀನಿ. ಈ ಥರ ಸಿಂಪಲ್ಲಾಗಿ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ಡೇ ಸಂಜೆ ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಾಯಿತ್ತು, ಹಾಗಾಗಿ ಕೋಲಾರ್ಗೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ನನ್ನ ಮಗಳು ಮುಖ ಉಪ್ಪು ಅಂತ ಮಾಡ್ಕೊಂಡು ಕೂತಿದ್ದಾಳೆ. ಇನ್ಸೈಡ್ ಬೇಕು ಅಂತ ಕೇಳಿದ್ಲು, ಬಟ್ ಅಲ್ಲಿ ಫಿಲ್ ಆಗಿತ್ತು ಆಲ್ರೆಡಿ, ಅದಕ್ಕೆ ಹೊರಗಡೆ ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀನಿ. ಫುಲ್ಲು ಕೋಪ ಬಂದಿದೆ. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ನಾವು ಐಸ್ ಕ್ರೀಮ್ ತಿಂದ್ಕೊಂಡು ಮನೆ ಕಡೆ ರಿಟರ್ನ್ ಆದ್ವಿ. ಓಕೆ, ಮತ್ತೊಂದು ವ್ಲಾಗ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಎವ್ರಿವನ್. ಬಾಯ್ ಬಾಯ್, ಟೇಕ್ ಕೇರ್.